ಕಣ್ಣಿಗೆ ಸಿಗ್ತಾ ಇರಲಿಲ್ಲ. ಆದ್ರೆ ಸಿಗ್ತಾ ಇದ್ದ ದಿನಗಳಲ್ಲಿ ಅದೆಷ್ಟು ಸೊಗಸಾಗಿ ಸಿಗ್ತಾ ಇದ್ರಲ್ವಾ ಅಣ್ಣ ಅವರು. ಸಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಸ್ಕಂದವರ್ಮ, ಯಾವ ಕದಂಬರ ವಂಶವೃಕ್ಷ ನಿನ್ನ ಕ್ರೌರ್ಯಕ್ಕೆ ಸಿಕ್ಕಿ ನಿರ್ನಾಮವಾಯಿತೆಂದು ತಿಳಿದಿರುವೆಯೋ, ಆ ಮಹಾವಂಶವೃಕ್ಷವೆಂದು ಮತ್ತೆ ಚಿಗುರಿ ತಲೆ ಎತ್ತಿ ನಿಂತಿದೆ. ಪಲ್ಲವರ ಸೊಲ್ಲಡಗಿಸಿ ನಮ್ಮ ನೆಲದಿಂದ ಬಡಿದೋಡಿಸಿ ವೈಜಯಂತಿ ರತ್ನ ಸಿಂಹಾಸನದಲ್ಲಿ ಮತ್ತೆ ಕನ್ನಡ ರಾಜ್ಯಲಕ್ಷ್ಮಿಯನ್ನು ಪ್ರತಿಷ್ಠಿಸುವ ಮುಹೂರ್ತ ಹತ್ತಿರವಾಗುತ್ತಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆಚಂದ್ರಾರ್ಕವಾಗಿ ನಿಲ್ಲುವಂಥದೇ ಹೊರತು ನಿನ್ನಂತಹ ಕೋಟಿ ಪಲ್ಲವರ ನಿರಂತರ ಧಾರೆಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ. ಎಕ್ಸಾಕ್ಟ್ಲಿ ದಿಸ್. ಅಣ್ಣ ಹೀಗೆ ಮಾತಾಡ್ತಾ ಇದ್ರು ಅನ್ನೋ ಕಾರಣಕ್ಕೇನೆ ಅವರನ್ನ ನಾನು ಸ್ವಚ್ಛ ಕನ್ನಡದ ಮೇಷ್ಟ್ರು ಅಂದಿದ್ದು. ಅವರು ಹೆಚ್ಚು ಓದ್ಕೊಂಡವರಲ್ಲ, ಕಾಲೇಜಿನ ಮೆಟ್ಲೆ ಹತ್ತದವರಲ್ಲ, ನಿಮ್ಮ ಸ್ಕೂಲ್ ಆಫ್ ಆರ್ಟು, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ಫಿಲ್ಮ್ ಇನ್ಸ್ಟಿಟ್ಯೂಟು, ಹಾಳು ಮೂಳು ಅಂತ ಎಲ್ಲಿಗೂ ಹೋದವರಲ್ಲ. ಆದರೂ ಅವರ ನಟನೆ ಅದೆಷ್ಟು ಅಮೋಘವಾಗಿತ್ತು. ನಿಮ್ಮಂಥ ಹೇಡಿಗಳನ್ನು ಹೆರುವುದಕ್ಕಿಂತ ಭುವನೇಶ್ವರಿ ಬಂಜೆ ಆಗಿದ್ರೆ ಎಷ್ಟೋ ಚೆನ್ನಾಗಿತ್ತು. ನೀವು ಕನ್ನಡದ ಕರುಗಲೆಗಳೆಂಬುದನ್ನು ಮರೆತರ. ನಿಮ್ಮ ದೇಹದ ನರನಾಡಿಗಳಲ್ಲಿ ಹರಿಯುತ್ತಿರುವುದು ವಿಜಯನಗರದ ವೀರ ಯೋಧ ರಕ್ತವೆಂಬುದನ್ನು ಮರೆತರ. ಈ ಯುದ್ಧದಲ್ಲಿ ನಾವು ಸೋತರೆ ಅದು ಸಾಮ್ರಾಜ್ಯದ ಸಮಾಧಿ ಎಂಬುದು ನಿಮಗೆ ತಿಳಿಯದೆ ಪ್ರಾಣದ ಮೇಲೆ ಆಸೆ ಇದ್ದರೆ ರಣರಂಗಕ್ಕೆ ಏಕೆ ಬಂದರಿ? ರಣಕ್ಷೇತ್ರಕ್ಕೆ ಬಂದು ಹೆದರಿ ಹಿಮ್ಮೆಟ್ಟುವುದು ಹೆತ್ತ ತಾಯಿಯ ಕೊರಳು ಕೊಯ್ದಂತೆ. ನೀವು ಯುದ್ಧ ಮಾಡಿ ಬಿಡಲಿ, ನಾವು ಏಕಾಂಗಿಗಳಾಗಿ ಸಮರವನ್ನು ಮುಂದುವರಿಸುತ್ತೇವೆ. ಕರ್ನಾಟಕ ಮತ್ತು ಕನ್ನಡ ಚಿತ್ರರಂಗ ಅನೇಕ ಅದ್ಭುತ ಕಲಾವಿದರನ್ನ ಕಂಡಿದೆ. ಒಬ್ಬರಿಗಿಂತ ಒಬ್ಬರು ಮಿಂಚಿ ಮರೆಯಾಗಿದ್ದಾರೆ. ಆದರೆ ರಾಜ್ಕುಮಾರ್ ನಮಗೆ ಇಷ್ಟವಾಗ್ತಾ ಇದ್ದದಕ್ಕೆ ಬೇರೆನೇ ಕಾರಣಗಳಿದ್ವು. ಅವರು ತಮ್ಮ ಚಿತ್ರಗಳಿಗಾಗಿ ಆಯ್ಕೆ ಮಾಡಿಕೊಳ್ತಾ ಇದ್ದ ವಿಷಯ, ಆ ಕಥಾ ವಸ್ತುಗಳೇ ಹಾಗಿರ್ತಾ ಇದ್ವು. ಅಲ್ಲದೆ ಡಾಕ್ಟರ್ ರಾಜ್ಕುಮಾರ್ ನಿಜವಾದ ಅರ್ಥದಲ್ಲಿ ಚೆಲುವಾಂತ ಚೆನ್ನಿಗ ಕಣ್ರಿ. ಅದೇನು ರಾಜ್ಕುಮಾರ್ ಅವರ ಅದೃಷ್ಟವೋ ಅಥವಾ ಆವತ್ತಿನ ನಟಿಮಣಿಯರ ಅದೃಷ್ಟವೋ ಗೊತ್ತಿಲ್ಲ. ಒಬ್ಬರಾದ ಮೇಲೊಬ್ಬರು ಸುರಸುಂದರಿಯರೆಲ್ಲ ರಾಜ್ಕುಮಾರ್ ಅವರ ಜೊತೆಯಲ್ಲಿ ನಟಿಸಿದ್ರು. ಉಳಿದವರ ಬಗ್ಗೆ ನಂತರ ಮಾತಾಡ್ತೀನಿ. ಈಗಷ್ಟೇ ನೋಡಿದ ಭಾರತಿ ಜಯಂತಿ ಅವರ ಕಾಲ ಮುಗಿದು ಮಂಜುಳಾ ತೆರೆಗೆ ಬಂದ್ರು. ಅಂಥ ಅಪರೂಪದ ಸೌಂದರ್ಯವತಿ, ಅಷ್ಟು ಮುದ್ದಾದ ತಾರೆಯನ್ನ ಯಾರಾದರೂ ಮರೆಯೋದಕ್ಕೆ ಸಾಧ್ಯವೇ? ಅರಿಯದೇ ಆದ ಅನಿರೀಕ್ಷಿತ ಅಪಚಾರಕ್ಕಾಗಿ ನನ್ನನ್ನು ಮನ್ನಿಸಿ. ಕೂಗಾಡುವುದರಿಂದ ಯಾರಿಗೂ ಪ್ರಯೋಜನವಿಲ್ಲ. ನನ್ನಿಂದ ನಿಮಗೆ ಯಾವ ಅಪಾಯವೂ ಆಗದು. ತಾವ್ಯಾರೋ ನನಗೆ ತಿಳಿಯದು. ದಯಮಾಡಿ ಯುವರಾಜರೆಲ್ಲಿದ್ದಾರೆಂದು ತಿಳಿಸಿದ್ರ? ಕಾರಣ? ಅವರನ್ನು ಕಂಡು ಹೋರಾಟದ ಸಮಯದಲ್ಲಿ ಅವರು ನನಗೆ ಕೊಟ್ಟಿದ್ದ ಈ ಖಡ್ಗವನ್ನು ಹಿಂದಿರುಗಿಸಿ ಹೇಳಿ ಹೋಗೋಣವೆಂದು ಬಂದೆ. ನೀವು ಮಯೂರ. ಇಂಥ ಅಭಿಜಾತ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ತಮ್ಮ ಸದಾಶಿವನಗರದ ಬಂಗಲೆಯಲ್ಲಿ ಅವತ್ತು ನಿಶ್ಚೇಷ್ಟಿತರಾಗಿ ಮಲಗಿದ್ದರು.
ಎಂಥ ದುರಂತ ಅಂದ್ರೆ ಅವರ ಪತ್ನಿ ಶ್ರೀಮತಿ ಪಾರ್ವತಮ್ಮ, ಮಕ್ಕಳಾದ ರಾಘವೇಂದ್ರ, ಪುನೀತ್ ಅವರಿಗೆ, ಕುಟುಂಬದ ಇತರೆ ಸದಸ್ಯರಿಗೆ ತಮ್ಮ ಬದುಕಿನ ಬಹುದೊಡ್ಡ ದಿಕ್ಕಾಗಿದ್ದ ಹಿರಿಯನ ಪಾರ್ಥಿವ ಶರೀರವನ್ನ ಕಡೆ ಪಕ್ಷ ಮನಸಾರೆ ತಬ್ಬಿಕೊಂಡು ಅಳುವಂಥ ಪ್ರೈವಸಿ ಕೂಡ ಇರಲಿಲ್ಲ. ಅಭಿಮಾನಿಗಳ ಹೆಸರಿನಲ್ಲಿ ಜನ ಅವರ ಮನೆಯೊಳಕ್ಕೆ ನುಗ್ಗಿದ್ರು. ಮನೆಯ ಬಾಲ್ಕನಿ ತುಂಬಾ ಜನ, ಸಜ್ಜಾದ ಮೇಲೆಲ್ಲ ಹತ್ತು ನಿಂತರು. ಅಕ್ಕಪಕ್ಕದ ಮನೆಗಳವರ ಪರಿಸ್ಥಿತಿಯಂತೂ ಭಗವಂತನೇ ಬಲ್ಲ. ಇಷ್ಟೆಲ್ಲ ರಾಮಾಯಣ ಆದರೂ ಅಲ್ಲೆಲ್ಲೋ ಒಂದು ಕಡೆ ಪೊಲೀಸ್ ಕಮಿಷನರ್ ಅಜಯ್ ಕುಮಾರ್ ಸಿಂಗ್ ಅವರ ಮುಖ ಕಾಣಿಸ್ತೇ ಹೊರತು ಒಂದು ಬಂದೋಬಸ್ತು ಅಂತ ಅವರು ಮಾಡಲೇ ಇಲ್ಲ. ಇದೆಲ್ಲ ಗಂಟುಗಟ್ಟಲೆ ರಾದ್ಧಾಂತವಾಗಿ ರಾಮಾಯಣವಾಗಿ ಅಪ್ಪಾಜಿಯ ಪಾರ್ಥಿವ ಶರೀರ ತಮ್ಮ ಮನೆಯಿಂದ ಹೊರಬಿದ್ರೆ ಸಾಕು ಅಂತ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅನ್ನಿಸುವಂಥ ಅಸಹ್ಯಕರ ಪರಿಸ್ಥಿತಿ ನಿರ್ಮಾಣ ಆಯ್ತಾದ್ರೂ ನಮ್ಮ ಸರ್ಕಾರ, ನಮ್ಮ ಪೊಲೀಸರು ಡಾಕ್ಟರ್ ರಾಜ್ಕುಮಾರ್ ಅವರ ಪಾರ್ಥಿವ ಶರೀರವನ್ನ ಸಾರ್ವಜನಿಕರ ದರ್ಶನಕ್ಕೆ ಎಲ್ಲಿಡಬೇಕು ಅಂತ ಇನ್ನೂ ತೀರ್ಮಾನವೇ ಮಾಡಿರಲಿಲ್ಲ. ಅದಕ್ಕೆ ಬೇಕಾದ ಯಾವುದೇ ಸಿದ್ಧತೆ ಮಾಡಿರಲಿಲ್ಲ. ಮನೆಯಿಂದ ಶವವನ್ನ ಕದಲಿಸಿದ್ರೆ ಸಾಕು ಅಂತ ತೀರ್ಮಾನಿಸಿದ್ರು. ಹಾಗೆ ತೀರ್ಮಾನಿಸಿದವರು ಅಲ್ಲಿಂದ ಹೊರಟೇ ಬಿಟ್ರು. ರಾಜ್ಕುಮಾರ್ ಅವರ ಶವಯಾತ್ರೆ ವಿನಾ ಕಾರಣ ಅವಸರವಾಗಿ ಆರಂಭವಾಯಿತು. ಆದರೂ ಅದು ತಕ್ಕ ಮಟ್ಟಿಗೆ ಗಂಭೀರವಾಗೇ ಇತ್ತು. ಯಾಕೆ ಅಂದ್ರೆ ಅವರ ಶವಯಾತ್ರೆಯ ತುಂಬಾ ನಿಜವಾದ ಅಭಿಮಾನಿಗಳಿದ್ರು. ಆದರೆ ಮುಂದೇನಾಯ್ತು ಅದನ್ನ ನಾಳೆ ಹೇಳ್ತೀನಿ. ಪ್ಲೀಸ್ ಗಿವ್ ಮಿ ಟೈಮ್.